ನಮಸ್ಕಾರ ಸಾಕೋರ್ ಮಂದಿಗೆ. ನಾನು ನಿಮ್ಮ ಆತ್ಮಾನಂದ ಕಬ್ಬೂರ್ ಮಾತಾಡಕತ್ತೀನಿ. ನಾನು ನನ್ನ ದೋಸ್ತ ಇಲ್ಲೇ ರೋಡ್ನಾಗ ದಾಟ್ ಹೊಂಟಿದ್ವಿ. ಈ ಗಾಡಿ ನೋಡಿದ್ವಿ, ಭೈರಾದೇವಿ ಅಂತ HD ಕುಮಾರಸ್ವಾಮಿ ಅವರು ಅರ್ಪಿಸುವ, ರಮೇಶ್ ಅರವಿಂದ್ ಅವರು ಮತ್ತು ರಾಧಿಕಾ ಕುಮಾರಸ್ವಾಮಿ ಅವರು ನಟಿಸಿರುವ ಭೈರಾದೇವಿ ಅಂತ ಒಂದು ಮೂವಿ ಪ್ರಮೋಷನ್ ಮಾಡೋಕ್ಕೆ ಒಂದು ಗಾಡಿ ನಿಂತಿತ್ತ. ನೋಡಿದ್ವಿ, ಹಂಗೆ ಸ್ವಲ್ಪ ನಿಂತರು ಅಂಥೇಳಿ ನಿಂತೀವಿ. ಹಂಗೆ ಒಂದು ಶೂಟು ಮಾಡಾಕತ್ತೀವಿ. ನೋಡಿರಿ, ಇಲ್ಲಿ ಪ್ರಮೋಷನಿಗೆ ಗಾಡಿ ಬಂದೈತಿ. ಧಾರವಾಡಾಗ ನಿಂತಿತ್ತ. ಪಾಪ ಅವರು ಅಗ್ರಿ ಕಾಲೇಜ್ನಾಗ ಕೃಷಿ ಮೇಳ ನಡೆದಿತ್ತ. ಆ ಕೃಷಿ ಮೇಳದಾಗ ಪ್ರಮೋಷನ್ ಮಾಡೋಣ ಅಂತ ಬಂದಾರ. ಪಾಪ ಅವ್ರಿಗೆ ಗೊತ್ತಿಲ್ಲ. ಸೊ ಇವತ್ತು ಆ ಕೃಷಿ ಮೇಳ ಇಲ್ಲ ಅಂತೇಳಿ ಹಿಡ್ಕೊಂಡು ಅವರು ಹಂಗೆ ನಿಂತಾರೆ. 3ನೇ ತಾರೀಕು ರಿಲೀಸ್ ಆಗತೈತ್ರಿ, 3/10/2024. ಸೊ ಹಂಗೆ ಒಂದು ವಿಡಿಯೋ ಮಾಡೋಣ ಮಾತಾಡ್ಸಿದ್ರು ಅವ್ರು. ನಮ್ಮನ್ನ ಕೇಳಿದ್ರೆ ಎಲ್ಲೇ ಕಾಲೇಜಸ್ ಅದಾವ್ರಿ, ಏನರ ಪ್ರಮೋಷನ್ ಮಾಡ್ಬೋದು, ನಾವು ಅಗ್ರಿ ಯೂನಿವರ್ಸಿಟಿ ಒಳಗೆ ಕೃಷಿ ಮೇಳ ಐತೆ ಅಂಥೇಳಿ ಬಂದೀವಿ, ಬಟ್ ಅದು ಬಂದಾಗೈತಿ ಅಂತ ಹೇಳಿ ನಿಂತಾರ. ಸೊ ಅವ್ರನ್ನ ಸ್ವಲ್ಪ ಮಾತಾಡ್ಸೋಣ. ಬೇರೆ ನೋಡ್ರಿ, ಇಲ್ಲ ಪ್ರಮೋಷನ್ ಗಾಡಿ ಬಂದದ. ಸೊ 3ನೇ ತಾರೀಕು ರಿಲೀಸ್ ಆಗತ್ತದ ರಮೇಶ್ ಅವ್ರದ್ದು. ಸೊ ಇಲ್ಲಿ ಅವ್ರ ಟೀಮ್ ಮೆಂಬರ್ ಇದ್ದಾರೆ. ಸರ್, ನಿಮ್ಮ ಹೆಸರು? ಸಚಿನ್ ಅಂತೇಳಿ ಇವರು. ಹಾಯ್. ಇನ್ನೊಬ್ರು ಇದ್ದಾರೆ. ಸರ್, ನಿಮ್ಮ ಹೆಸರು ಒಂದು ಸರ ಹೇಳ್ಬಿಡ್ರಿ ಸರ. ನಮ್ಮ ಹೆಸರು ಮಂಜುನಾಥ್ ಅಂತ ಅಂದ ನಿಮ್ಮ ಹೆಸರ? ಹಾಂ, ಹೇಳ್ರಿ ಸರ್. ಈಗ ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳ್ರಿ, ಗಾಡಿ ಡ್ರೈವರ. ಸೊ ಕೃಷಿ ಮೇಳ ಅಂತೇಳಿ ಅನ್ಕೊಂಡು ಬಂದಿರಿ, ಅದು ಬಂದೈತಿ ಇವತ್ತು. ನೆಕ್ಸ್ಟ್ ಪ್ಲಾನ್ ಏನ್ರಿ ನಿಮ್ದು? ಏನು ಮಾಡ್ಬೇಕಂತ ಇಲ್ಲಿ ಯಾವ್ದಾದ್ರು ಕಾಲೇಜಸ್ಗೆ ಹೋಗಿ ವಿಸಿಟ್ ಮಾಡಿ ಪ್ರೋಗ್ರಾಮ್ ಮಾಡ್ಬೇಕು. ಧಾರವಾಡ ಒಂದೇ ಇಟ್ಕೊಂಡಿರೋ ಇವತ್ತು? ಮತ್ತೆ ಬೇರೆ ಊರು? ಧಾರವಾಡ ಒಂದರಿ. ಸೊ ಈಗ ಅಲ್ಲಿ ಅಗ್ರಿ ಕಾಲೇಜ್ ಇದ್ದದಕ್ಕೆ ಇಲ್ಲಿ ನಿಂತು ವಿಚಾರ ಮಾಡತ್ತೀರಿ ಮುಂದೆ ಏನು ಮಾಡೋಣ ಅಂತೇಳಿ? ನೆಕ್ಸ್ಟ್ ಪ್ಲಾನ್. ನೈಸ್. ಇಲ್ಲ ಇನ್ನೊಬ್ರು ಟೀಮ್ ಮೆಂಬರ್ ಅದಾರ. ಸರ್ ನಮಸ್ಕಾರ. ಸರ್, ನಿಮ್ಮ ಹೆಸರು? ಅಮಿತ್ ಅಂತೇಳಿ. ಇಲ್ಲಿ ಬಂದಿರೋದು ಈಗ ನೀವು ಅನ್ಕೊಂಡಿರೋ ಕೆಲಸ ಆಗಿಲ್ಲ ಸರ್? ಸೊ ಬಟ್ ನಾವಿಲ್ಲಿ ಕೃಷಿ ಮೇಳ ಅಂತ ಇದೆ ಅಂತ. ಹೌದು ಸರ್. ಅದಕ್ಕೆ ಇಲ್ಲಿ ಬಂದು ವಿಸಿಟ್ ಮಾಡಿಬಿಟ್ಟು ನಮ್ಮದೊಂದು ಸಾಂಗು ಟ್ರೈಲರ್ ಇದೆ. ಓಕೆ. 3ನೇ ತಾರೀಕು ರಿಲೀಸ್ ಆಗ್ತಿದೆ. ಹೌದು. ಹಾಂ. ಶ್ರೀಜಯ್ ಅವರ ನಿರ್ದೇಶನದಲ್ಲಿ ಹೌದು. ರಮೇಶ್ ಅರವಿಂದ್ ನಾಯಕ ನಟರಾಗಿ ಮಾಡಿದ್ದಾರೆ. ಹೀರೋಯಿನ್ ಆಗಿ ನಮ್ಮ ರಾಧಿಕಾ ಮೇಡಮ್. ಸೊ ರಾಧಿಕಾ ಮೇಡಮ್ ಅವರೇ ಇನ್ವೆಸ್ಟ್ ಎಲ್ಲ ಮಾಡಿದ್ದಾರೆ. ಹೌದಾ? 3ನೇ ತಾರೀಕು ರಿಲೀಸ್ ಆಗ್ತಿದೆ. ಹಾಗಾಗಿ ಇಡೀ ಆಲ್ ಓವರ್ ಕರ್ನಾಟಕ ರೀಚ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಧಾರವಾಡ ಇತ್ತು, ಕೃಷಿ ಮೇಳ ಅನ್ಕೊಂಡು ಬಂದ್ರಿ. ಇವಾಗ ಅದು ಇಲ್ಲ, ನಿನ್ನೆ ಮುಗಿದು ಹೋಗಿತ್ರಿ. ಅದು 4 ದಿನ ಇತ್ತು, ಬಟ್ ಪಬ್ಲಿಕ್ ಭಾಳ ಇತ್ತು. ಸೊ ನಿಮ್ಗೆ ಅದು ಎಲ್ಲೋ ನಿಮ್ಗೆ ಅರ್ಥ ಆಗಿಲ್ಲ, ಅದು ಮುಗಿದಿದೆ. ಬಟ್ ಈಗ ನೆಕ್ಸ್ಟ್ ಪ್ಲಾನ್ ಏನು ಸರ್ ನಿಮ್ದು? ಏನು ಮಾಡ್ಬೇಕಂತೀರಿ? ನಾವು ಇದು ಕಾಲೇಜಸ್ ಪ್ಲಾನ್ ಮಾಡ್ತೀವಿ. ಕಾಲೇಜಸ್ ಪಬ್ಲಿಕ್ ಸ್ಪೋರ್ಟ್ಸ್, ಓಕೆ, ಮೂವಿ ಥಿಯೇಟರ್ಸ್ ಯಾವುದು ನಿಯರ್ ಬೈ ಥಿಯೇಟರ್ಸ್ ಇದು ಮಾಡ್ತೀವಿ. ಹೌದು. ಇಟ್ಸ್ ಅನ್ಸು ಅಲ್ಲಿ ಹೋಗ್ಬಿಟ್ಟು ನಮ್ಮ ಮೂವಿದು ಎಲ್ಲ ಮೂವಿ ಬಗ್ಗೆ ಹೇಳಿ, ಟ್ರೈಲರು ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತೇವೆ. ಪ್ಲೇ ಮಾಡಿ ಆಮೇಲೆ ಕೆಲವೊಂದು ಕ್ವಶನ್ಸ್ ಕೇಳ್ತೇವೆ. ಸೊ ಅದಕ್ಕೆ ಯಾವ ತರ ಕ್ವಶನ್ಸ್ ಕೇಳ್ತಾರೆ? ಪ್ರಮೋಷನ್ ಹೆಂಗ್ ನಡೀತದೆ ಸರ್? ಯಾಕಂದ್ರೆ ನಮ್ಮ ಜನಕ್ಕೆ ಈ ತರ ಪ್ರಮೋಷನ್ ಅದು ಐಡಿಯಾ ಇಲ್ಲ ಜಾಸ್ತಿ. ಒಂದು ಈ ಕೆಲಸ ಹೆಂಗ್ ನಡೀತು ಸರ್ ಪ್ರಮೋಷನ್ ಕೆಲಸ? ಪ್ರಮೋಷನ್ ಅಂದ್ರೆ ಇಟ್ಸ್ ನಾವೊಂದು ಸ್ಪಾಟ್ ನೋಡ್ತೀವಿ. ಸ್ಪಾಟ್ ನೋಡ್ಬಿಟ್ಟು ಅಲ್ಲಿ ಪಬ್ಲಿಕ್ನ ಅಥವಾ ಸ್ಟೂಡೆಂಟ್ಸ್ ಆಗಿರ್ಬೋದು, ಯಾರೋ ಪಬ್ಲಿಕ್ ಆಗಿರ್ಬೋದು, ಇದನ್ನ ಗ್ಯಾದರ್ ಮಾಡ್ತೀವಿ. ಗ್ಯಾದರ್ ಮಾಡ್ಬಿಟ್ಟು ಸಾಂಗ್ನ ಟ್ರೈಲರ್ನ ಪ್ಲೇ ಮಾಡ್ತೀವಿ. ಆಮೇಲೆ ನಮ್ಮ ಸಿನಿಮಾ ಬಗ್ಗೆನೇ ಕೆಲವೊಂದು ಕ್ವಶನ್ಸ್ ಕೇಳ್ತೀವಿ. ಟ್ರೈಲರ್ ಅಲ್ಲಿ ಬರೋ ಡೈಲಾಗ್ಸ್ ಹೇಳ್ಬೋದು, ಅಥವಾ ನಮ್ಮ ಸಿನಿಮಾದು ಡೈರೆಕ್ಟರ್ ನೇಮ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ನೇಮ್ ಆಗಿರ್ಬೋದು. ಸೊ ಈ ನಮ್ಮ ಸಿನಿಮಾ ಡೈರೆಕ್ಟರ್ ಮುಂಚೆ ಯಾವ ಸಿನಿಮಾ ಮಾಡಿದ್ದಾರೆ, ಸೊ ಈ ತರ ಪ್ರಶ್ನೆ ಕೆಲವೊಂದು ಕೇಳಿ, ಸೊ ನಮ್ಮ ಟೀಮ್ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಇರುತ್ತೆ. ಗಿಫ್ಟ್ ಮಾಡ್ತೀರಾ? ಸೊ ಪಬ್ಲಿಕ್ ನ ಎಂಟರ್ಟೈನ್ಮೆಂಟ್ ಅಂತ ಹೇಳಿ ಒಂದು ಇವೆಂಟ್ ಅವಾಗಲೇ ಸ್ಪಾಟ್ ಅಲ್ಲೇ ಮಾಡ್ಬಿಟ್ಟು. ಓಕೆ, ನೈಸ್. ಓಕೆ, ಇಟ್ಸ್ ಎಲ್ಲ ಆಲ್ ಓವರ್ ಕರ್ನಾಟಕ ರೀಚ್ ಮಾಡ್ತಿದ್ವಿ. 3ನೇ ತಾರೀಕು ರಿಲೀಸ್ ಆಗ್ತಿದೆ. ಒಳ್ಳೆ ಕಂಟೆಂಟ್ ಇದೆ ಮೂವಿ. ಓಕೆ. ಸೊ ಮುಂಚೆ ನಮ್ಮ ಶ್ರೀಜಯ್ ಡೈರೆಕ್ಟರ್ಸ್ ಮುಂಚೆ RX ಸೂರ್ಯ ಅಂತ ಹೇಳಿ ಸಿನಿಮಾ ಮಾಡಿದ್ರು. ಓಕೆ. ಈಗ ಭೈರಾದೇವಿ ಮುಖಾಂತರ ಇನ್ನೂ ತುಂಬಾ ಹಲವಾರು ಮಾಡಿದ್ದಾರೆ. ಹಾಗೆ ರಮೇಶ್ ಅರವಿಂದ್ ಸರ್ ಇದು 107 ಸಿನಿಮಾ ಆಗಿದೆ. 107 ಆಗಿದೆ. ಸೊ ಈಗ ಭೈರಾದೇವಿ 3ನೇ ತಾರೀಕು ರಿಲೀಸ್ ಆಗಿದೆ. ಆಮೇಲೆ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಮಾಡಿದ್ದಾರೆ. ರವಿಶಂಕರ್ ಸರ್ ಹಾಡು ಹೇಳಿದ್ದಾರೆ ಈ ಸಲ ವಿಶೇಷವಾಗಿ. ಹೌದಾ? ಹಾಡು ಹೇಳಿದ್ದಾರೆ. ಆಮೇಲೆ ಡೈಲಾಗು, ಇವಾಗ ಟ್ರೈಲರ್ ಒಂದ್ಸಲ ನೋಡಿ ಎಲ್ರು. ಆಮೇಲೆ ಮೂವಿ ಮಿಸ್ ಮಾಡದೆ ಕನ್ನಡ ಸಿನಿಮಾನ ಕನ್ನಡ ಚಿತ್ರಮಂದಿರದಲ್ಲಿ ಬಂದು ನೋಡಿ. ನಾನು ಯಾಕೆ ಹೇಳ್ತಿದ್ದೀನಿ ಧಾರವಾಡ ಮಂದಿಗೆ ಅಂತ ಹೇಳಿದ್ರೆ, ನಿಮ್ ಧಾರವಾಡಲ್ಲಿ ಸಿನಿಮಾ ಗೆಲ್ಸಿದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಿನಿಮಾ ಗೆಲ್ಸಿದೆ. ಯಾಕಂದ್ರೆ ಹಲವಾರು ಸಿನಿಮಾಗಳು ನೀವು ಸಪೋರ್ಟ್ ಮಾಡಿದ್ದೀರಾ. ರೀಸೆಂಟ್ ಆಗಿ ಅಮರ್ ಸಿನಿಮಾದು ಕೂಡ ಇಲ್ಲಿಗೆ ಬಂದಿದ್ರು ಧಾರವಾಡಕ್ಕೆ. ಯಾರು ನಮ್ಮ ಅಂಬರೀಷ್ ದೊಡ್ಡಣ್ಣ ಆಗಿರ್ಬೋದು, ಅವರೆಲ್ಲರೂ ಇಲ್ಲೇ ಧಾರವಾಡಿಂದಾನೇ ನೀವು ಬೆಳೆಸಿರೋ ಜನರೇ. ಸೊ ಹಾಗಾಗಿ ಇದು ಕೂಡ ಒಂದು ಒಳ್ಳೆ ಕಂಟೆಂಟ್ ಇದೆ, ಒಂದು ಒಳ್ಳೆ ದೈವ ಶಕ್ತಿ ಇರೋದು. ಸೊ ಈಗ ನವರಾತ್ರಿ ಸ್ಪೆಷಲ್ ಅಲ್ಲ, ಇನ್ನು 3ನೇ ತಾರೀಕಿಂದ ಅವತ್ತಿನ ದಿನ ರಿಲೀಸ್ ಆಗ್ತಿದೆ. ಎಲ್ರು ಸಪೋರ್ಟ್ ಮಾಡಿ, ಎಲ್ರು ಮೂವಿ ಖಂಡಿತ ಸರ್. ನಾವು ನಮ್ಮ ಧಾರವಾಡ ಮಂದಿ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟು ಇಷ್ಟೊಂದು ಪ್ರೀತಿಯಿಂದ ಬಂದಿದ್ದೀರಾ. ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಈ ವಿಡಿಯೋ ಮುಖಾಂತರ ನಾವು ಧಾರವಾಡ ಮಂದಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಮೂವಿಗೆ ಒಂದು ಒಳ್ಳೆ ಸಕ್ಸಸ್ ಸಿಗಲಿ, ನಿಮಗೂ ಒಳ್ಳೇದಾಗಲಿ.
ಎಂಥ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡ್ಬಿಡ್ತಾರಂತೆ ಸರ್. ವಿಧ ವಿಧದಿ ಅವತರಿಸಿ ಉಗ್ರದಿ ವೈಯಾರದಿ ನಡೆದು ಬಾರೆ ಈ ಜಗವನ್ನೇ ಕಾಯುತ್ತಿರೋ ಕಾಳಿಯಮ್ಮ. ಸಾಂಗ್ ಮಸ್ತ್ ಐತಿ. 1 ಕೋಟಿ ಮೇಲೆ ಖರ್ಚು ಮಾಡ್ಯಾರಂತ ಈ ಸಾಂಗಿಗೆ. ಆಮೇಲೆ ಟ್ರೈಲರು ಚಂದದ ನೋಡಿದ್ವಿ. ನಮ್ಮ ಧಾರವಾಡ ಮಂದಿ ಮೇಲೆ ಭಾಳ ಪ್ರೀತಿ ಇಟ್ಟು ಬಂದಾರ. ಧಾರವಾಡ ಮಂದಿ ಧಾರವಾಡ ಒಳಗೆ ಪಿಕ್ಚರ್ ಓಡಿದ್ರೆ ಸಾಕು ಸಕ್ಸಸ್ ಆದಂಗ್ರಿ ಅಂಥೇಳಿ ಪ್ರೀತಿಯಿಂದ ಮನಸ್ಸಿಂದ ಹೇಳಿದ್ರೆ ಭಾಳ ಖುಷಿ ಆಯ್ತು. ಸೊ 3ನೇ ತಾರೀಕು ರಿಲೀಸ್ ಆಗತೈತಿ. ಎಲ್ಲರೂ ಸೇರಿ ಪಿಕ್ಚರ್ ನೋಡೋಣ, ನಮ್ಮ ಕನ್ನಡ ಪಿಕ್ಚರ್ನ ಬೆಳೆಸೋಣ. ಕನ್ನಡದಕ್ಕೆ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ತೆ.